ಅವರಿಬ್ಬರು ಅದನ್ನ ಸಂಕಲ್ಪ ಮಾಡಿಕೊಂಡ್ರು. ಬರೋಬ್ಬರಿ ಮುದುಕಿ ನಶಿನಾಗ ಹೇಳ್ಬೇಕ್ರಿ, ಜಳಕ ಮಾಡಬೇಕು, ಇವತ್ತು ಹೆಚ್ಕೋಬೇಕು, ಲಿಂಗ ಪೂಜೆ ಮಾಡ್ಕೋಬೇಕು. ಲಿಂಗ ಪೂಜೆ ಮಾಡ್ಕೊಂಡು ಮಲ್ಲಯ್ಯ 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 ಅಂತ ಕುಂತು ಬಿಡ್ತದೆ. ಮಲ್ಲಯ್ಯ ಮಲ್ಲಯ್ಯ ಅಂತ ಧ್ಯಾನ ಮಾಡ್ಕೊಂಡು ಕುಂತಾಗ 1 ತಿಂಗಳು ಕಳೆದಿಲ್ಲ, 1 ದಿವಸ ನೋಡ್ರಿ ಹಿಂಗೆ ಮಕ್ಕಂಡಳಲ್ಲ, ಬೆಳಿಗ್ಗೆ ಒಂದು ಕನಸು ಬಿತ್ತಕ್ಕಿಗೆ. ಕನಸಿನಾಗ ಸ್ವತಃ ಮಲ್ಲಿಕಾರ್ಜುನನೇ ಬಂದಾನ. ಮಲ್ಲಿಕಾರ್ಜುನನೇ ಬಂದು ಏನಪ್ಪ ಅಂದ್ರೆ ಈಕಿ ಹಿಂಗೆ ಕೈ ಎತ್ತಿ ಹಿಂಗೆ ಮುಟ್ಟಿ ಆಶೀರ್ವಾದ ಮಾಡಿದಂಗಾತು. ಅವನ ಕೈಯಾಗಿದ್ದ ಒಂದು ಜ್ಯೋತಿ ಬೆಳಕು ಹೊಂಟು ಸೀದಾ ಈಕಿ ಹೊಟ್ಟಾಗ ಹೊಕ್ಕೊಂಡಂಗೆ ಆತು ನೋಡ್ರಿ. ಈಕಿ ಹೊಟ್ಟಾಗ ಹೊಕ್ಕೊಂಡಂಗೆ ಆತು ಬೆಳಕು, ಪಕ್ಕನೆ ಹತ್ರ ಆತು. ಅದೇ ಏನಾತಂತ ಪಕ್ಕನೆ ಹಚ್ಚರಾತು. ನೋಡ್ತಾಳ, ಅಲ್ಲೆಲ್ಲಿ ಕಾಣಿಸ ಆಗಲೇ ಬೆಳಕು ಹರಿಯಕ್ಕೆ ಬಂದಿತ್ತು. ಅಲ್ಲೇ ಇದೇನೋ ಶಿವನ ಆಟ ಅಂದ್ಲಕ್ಕಿ. ಬೆಳಗ್ಗೆ ಎದ್ದು ಮತ್ತೆ ದೇವ್ರಿಗೆ ಕೈ ಮುಗಿದು ಶಿವ ಶಿವ ಮಲ್ಲಯ್ಯ 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 ಅಂತ ತಿಳ್ಕೊಂಡು ಎದ್ದು ಬಂದ್ಲು. ಮುಂದೆ ಒಂದು ತಿಂಗಳಾಗಲಿಲ್ಲ, ಆಕಿಗಾಗಲೇ ದೇಹ ಬದಲಾವಣೆ ಆಯ್ತು. ಒಮ್ಮಿಂದೊಮ್ಮಲೆ ನೋಡ್ರಿ ಆಕಿಗೆ ಏನಿಲ್ಲ ಎಂತಿಲ್ಲ, ಪುಣ್ಯ ಗರ್ಭ. ಈ ಒಮ್ಮಿಂದೊಮ್ಮಲೆ ಏನಪ್ಪ ಅಂದ್ರೆ 3 ತಿಂಗಳು ಆದಂಗೆ ಆಯ್ತು, ಬೈಕ್ ಹತ್ತಂಗೆ ಆದವು ನೋಡ್ರಿ. ಅಲ್ಲ, ಹೆಣ್ಮಕ್ಳಿಗೆ ಬೈಕ್ ಅಂತ ಹತ್ತವು 4 ತಿಂಗಳು 5 ತಿಂಗಳು. ಬೈಕ್ ಅಂದ್ರೆ ಅವು ಒಬ್ಬರಿಗೆ ಭಾಳ ಇರೋದು. ಏನು ಮಣ್ಣು ತಿನ್ನೋದು, ಮಾವಿನಕಾಯಿ ತಿನ್ನೋದು, ಏನೇನು ತರ್ತಾರ ತಿಂತಿರ್ತಾರೆ. ಅದಕ್ಕೆ ತವ್ರ ಮನೆಯವ್ರ ಮೊದಲು ಬೈಕಿ ಬುತ್ತಿ ಅಂತ ತಂದು ಕೊಡ್ತಾರಲ್ಲ. ತಂದು ಕೊಡ್ತೀರಿಲ್ಲ? ಕೊಡ್ತೀರಿ ಈಗ. ಎಳ್ಳು ಹಚ್ಚಿ ರೊಟ್ಟಿ, ಎಣ್ಗಾಯಿ ಬದನೆಕಾಯಿ, ಉದುರುಬೇಳೆ, ಶೇಂಗಾದ ಖಾರ, ಏನಪ್ಪ ಬಾನ, ಕೆನೆ ಮೊಸರು, ಸುರುಳಿ ಹೋಳಿಗೆ, ಕರ್ಚಿಕಾಯಿ, ಬೇಸನ್ ಉಂಡೆ, ಮೈಸೂರು ಪಾಕ, ಜಿಲಿಬಿಲಿ, ಬಾಯಾಗ ನೀರು ಬಂದು ಅಂತ ಹೆಣ್ಮಕ್ಳಿಗೆ ತಂದು ಕೊಡ್ತಾರೆ. ಇವ್ನು ನಿಮಗಲ್ಲ. ನಿಮ್ಗೆ ಬೈಕ್ ಹತ್ತದಲ್ಲ, ಬೈಕ್ ಅವ್ರಿಗೆ ತಂದು ಕೊಡ್ತಾರೆ. ತಾವ್ರವ್ರ ಬೈಕಿ ಬುತ್ತಿ ತಂದು ಉಣಿಸೋಕಾರ, ಮಗಳು ಯಾವ್ದಾರ ತಿನ್ಲಿ ಅಂತ. ಅವರು ಬೈಕ್ ಹತ್ತಾಗ ಇಂಥ ತಿನ್ನಕ್ಕೆ ಆದ್ರೂ ಅಲ್ಲಿ ಅಂತಿರ್ತಾವೆ. ಅವು ಏನಿಲ್ಲ, ಕೆಲವೊಂದು ಮಣ್ಣು ತಿನ್ಬೇಕು, ಇಡ್ಲಿ ತಿನ್ಬೇಕು, ಲಿಂಬೆ ಹಣ್ಣು ತಿನ್ಬೇಕು, ಕಟ್ಟ ಹುಳಿ ಮಾವಿನಕಾಯಿ ಇದ್ವು ಅಂದ್ರೆ ಅಂತ ಮಾವಿನಕಾಯಿ ಕಡ್ಕೊಂಡು ತಿನ್ನೋದು. ಮಾವಿನಕಾಯಿ ಕಟ್ಟ ಕಡ್ಕೊಂಡು ಹುಳಿ ತಿಂದು ಬಿಡೋದು. ಇಂಥವು ಏನೇನೋ ಬೈಕ್ ಇರ್ತಾವೆ, ತರ್ತಾರ. ಇರಲಿ, ಈಕಿಗೆ ಅಂಥವು ಯಾವ ಬೈಕ್ ಹತ್ತಲಿಲ್ಲ ಅಂತ. ಈಕಿಗೆ ಏನಂದ್ರೆ ಶಿವಪೂಜೆ ಮಾಡ್ಬೇಕು ಅನಿಸ್ತಿತ್ತು. ಯಾರ ಶರಣರು ಬಂದ್ರೆ ಅವ್ರಿಗೆ ಊಟ ಮಾಡ್ಬೇಕು ಅನಿಸ್ತಿತ್ತು. ಮತ್ತು ಕೂತ್ಕೊಂಡು ಜಪ ಮಾಡ್ಬೇಕು ಅನಿಸ್ತಿತ್ತು. ಸದಾ ಮಲ್ಲಯ್ಯನ ಧ್ಯಾನದಲ್ಲಿ ಕಾಲ ಕಳೀತಿದ್ಲು. 3 ತಿಂಗಳಾತು, 6 ತಿಂಗಳಾತು, 8 ತಿಂಗಳಾತು, ಜಗತ್ತಿನ ಜನ ಹೊಟ್ಟೆ ಬೆಳೀತು ನೋಡ್ರಿ ಆಕಿ. 9 ತಿಂಗಳ ತುಂಬೇ ಬಿಟ್ಟು ರೀ ಆಕಿಗೆ. ಜನ, ಇಡೀ ಸೊಲ್ಲಾಪುರ ಜನ, ಯವ್ವ ನಾವು ಹಿಂದೂ ನೋಡಿಲ್ಲ, ಮುಂದೆ ನೋಡ್ತೀವ ಗುರ್ತಿಲ್ಲ. ಇದು ಮುದುಕಿ 65 ವರ್ಷದ ಮುದುಕಿ ಏನಪ್ಪ ಅಂದ್ರೆ ಆ ರೇವಣ ಸಿದ್ಧರ ಆಶೀರ್ವಾದದಿಂದ ಏನಪ್ಪ ಅಂದ್ರೆ ಹೊಟ್ಟಿಲ್ಲ ಅದ. ಅದಕ್ಕೆ ಎಲ್ಲರೂ ಗಾಬರಿಸ್ತಿದ್ರು. ಮುದುಕಿ ಆನಂದದಿಂದ ಕಾಲ ಕಳಿತೀರಿ. 9 ತಿಂಗಳ ದಿನದಾಗ ಬಿದ್ದು ನೋಡ್ರಿ. 9 ತಿಂಗಳ, 1 ದಿನ ಆತು, 2 ದಿನ ಆತು, 4-5 ದಿನ ಆಗಿಲ್ಲ, 9 ದಿನ ಅಂತಾರಲ್ಲ. 9 ತಿಂಗಳ 9 ದಿನ ಬರೋಬ್ಬರಿ ತುಂಬ್ಯಾವ. ಜಳಕ ಮಾಡ್ಯಾಳ, ಶಿವಪೂಜೆ ಮಾಡ್ಕೊಂಡಾಳ. ಹಿಂಗೆ ಕುಂತಾಗ ಶಿವ 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 ಅಂಬದ್ರಾಗ ನೋಡ್ರಿ ದಾಡಕ್ಕಿರಾಗ ಗಂಡು ಕೂಸಿಗೆ ಜನ್ಮ ಕೊಟ್ಬಿಟ್ಲಾಕಿ. ಸಿದ್ದರಾಮೇಶ್ವರ ಮಹಾರಾಜ್ ಕಿ. ಮುಂದೆ ಕುಂತಾರ ಬಾಣೆತಾನೆ. ಬ್ಯಾನಿ ತಿಂದು ಹಡೆಯೋದಂದ್ರೆ ಅದು ಸುಲಭ ಐತ್ಯಾ? ಒಬ್ಬೊಬ್ರು ನೋಡ್ಬೇಕು. ಅಯ್ಯವ್ವ ಅಯ್ಯಪ್ಪ ಒಲೆ ಒಲೆ ಒಲೆ. ಅವ್ರು ಮುಂದೆ ಕುಂತವ್ರು ಸಮಾಜ ಇಲ್ಲ ತಂಗಿ. ಆಯ್ತು ಶಿವ ಅನ್ನು, ಗುರುವೇ ಅನ್ನು, ದೇವಿ ಅನ್ನ ಅಂತಿರ್ತಾರೆ. ಇವರು ಈಗ ಬ್ಯಾನ್ ಬಂದಂಗೆ ಅಳ್ತಿರ್ತಾರೆ ಹುಡುಗಿ. ಅಲ್ಲಿ ಒಂದು ಊರ ಹಿಂಗಾಗಿತ್ತಂತ್ರಿ. ಒಂದು ಹುಡುಗಿ ಹಳ್ಳಿ ಊರ ದವಾಖಾನಿಗೆ ಕಳಿಸಿಲ್ಲ, ಸ್ವಚ್ಛಲ ಬಾಣೆತನ ಅಲ್ಲೇ ಮನೆಗೆ ಮಾಡಿಸ್ತಿದ್ರು. ಒಂದು 5-6 ತಾಸಾದರೂ ಬಾಣೆತನ ಆಗಲಿಲ್ಲ ಅಂತ ಅಳ್ತತ್ತು ಹುಡುಗಿ. ಬ್ಯಾನ್ ಬರೋನು ಅಳ್ತತ್ತು ಜಗ್ಗಿ. ಮಗ್ಗಲ ಮನೆಗೆ ಹೋಗ್ಬೇಕು, ಹೆಣ್ಮಗಳಿದ್ಲಂತ. ಕೇಳಿ ಸಾಕಾತು. ಬಂದ್ಲು ಇವ್ರ ಮನ್ಯಾಗ. ಮುಂದೆ 4 ಮಂದಿ ಕುಂತಿದ್ರು. ಕೇಳ್ತಾಳಾಕಿ, ಏನಯ್ಯವ ಇವತ್ತು ಮುಂದೆ ಸುಟ್ಟು ಅಳಕ್ಕೆ ಹತ್ತಾಳಲ್ಲ ಈ ಹುಡುಗಿ, ಸಂಘ ಯಾಕೆ ಅಳ್ತಾಳ?
ಯಾಕೆ ಅಳಕತ್ತಾಳ ಅಂತ ಕೇಳಿದ್ಲಕ್ಕೆ. ಈ ಮುಂದೆ ಕುಂತವ್ರು ಏನು ಉತ್ತರ ಕೊಟ್ರು? ಅದಕ್ಕೆ ಬ್ಯಾನಿ ತಿನ್ನಕ್ಕೆ ಹತ್ತಾಳ, ಅದು ಕಳ್ತಾಳ, ಬ್ಯಾನಿ ತಿಂತಾಳ, ಅದು ಕಳ್ತಾಳ. ಅದಕ್ಕಾಕಿ ಬಂದಕ್ಕೇನು ಉತ್ತರ ಕೊಡು, ಅದನ್ಯಾಕೆ ತಿಂತಾಳ, ಉಗುಳು ಬಿಡ ಅಂದ್ಲಕ್ಕೆ. ಉಗುಳಕ್ಕೆ ಬರ್ತನ್ರಿ ಬ್ಯಾನಿ? ಹಾಂ, ಯಾಕೆ ಹಂಗಂದ್ಲಂದ್ರೆ ಆಕಿ ಅಂದು ಮಕ್ಕಳು ಹಡ್ದಿದ್ದಿಲ್ಲ. ಆಕಿ ಮಕ್ಕಳು ಹಡ್ದಿದ್ದಿಲ್ಲ, ಬ್ಯಾನಿ ಅಂದ್ರೆ ಗೊತ್ತಿಲ್ಲ ಆಕಿಗೆ. ಅದೇನೋ ಬಾಯಾಗಿಟ್ಟಾರ ಕಾಣುತ್ತಾ, ಅಂಥ ಪರಿ ಇದ್ರೆ ಅನ್ಯಾಕ ಥೂ ಅಂತ ಉಗುಳಿ ಬಿಡ ಅನ್ನಕ್ಕೆ ನಾನು. ಹಾಂ, ಉಗುಳಕ್ಕೆ ಬರೋದನ್ನ ಅದು ಬ್ಯಾನಿ. ಶಿವನ ಕಣ್ಣು ತರದಾಗ ಹೊರಗೆ ಬರೋದು. ಈಗ ಬಿಡ್ರಿ, ನೀವು ದವಾಖಾನೆಗೆ ಹೋಗ್ತೀರಿ, ಯಾರು ಕೇಳಿದ್ರು ಅದೇನೋ ಅಂತೀರಿ ಅಲ್ರಿ, ಸಿಜರಿನ್. ಕರೆಕ್ಟನ ಯವ್ವ ಅನ್ನೋದು ಕೊಡೋದಿಲ್ಲ. ಯವ್ವ ಅಂಬಂದ್ರೆ ಕೋದಾಗ್ಬಿಡ್ತಾರೆ ಅವ್ರ ಕಾಲ. ಹಾಂ, ಕೊಯ್ಯೋದು ತೆಗೆದು ಬಿಡೋದು ಮೊದಲಿದ್ದಿಲ್ಲ. ಇರಲಿ, ಮಗು ಗಂಡು ಮಗು ಹುಡ್ತು, ಎಲ್ಲರೂ ಬಹಳ ಆನಂದ ಪಟ್ಟರು. ಗಂಡು ಹುಡ್ತು ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಆನಂದ ಪಡ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಆನಂದ ಪಟ್ಟರು. ಹುಡುಗ ಭಾಳ ಚಂದಿತ್ತು, ಭಾಳ ಚಂದಿತ್ತು. ಎಲ್ಲರೂ ಗಾಬರಾಚಾರಿ, ಏನಪ್ಪ ಎಂಥ ಮಗು ಹುಟ್ಟೈತಿ ಎಲ್ಲ. ಆದ್ರೆ ಒಂದು ವಿಚಿತ್ರತೆ ಏನಿತ್ತಂದ್ರೆ, ಆ ಕೂಸು ರೆಪ್ಪಿ ಬಡಿತಿದ್ದಿಲ್ಲಂತ. ಕಣ್ಣು ನೆಟ್ಟಿಗೆ ಹಂಗೆ ಇತ್ತು. ಕೂಸು ಭಾಳ ಇತ್ತು, ಬೆಳೀತ್ರಿ. ತಿಂಗಳಾತು 2 ತಿಂಗಳಾತು ಬೆಳೆದು ದೊಡ್ಡ. ತಂದೆ ತಾಯಿಗೆ ಭಾಳ ಆನಂದ ಆಯ್ತು. ಕೂಸು ಬೆಳೆದು 5-6 ತಿಂಗಳು ದೊಡ್ಡದು 1 ವರ್ಷದ್ದಾತು, 2 ವರ್ಷದ್ದಾತು. ಆ 2 ವರ್ಷ ಆದಮೇಲೆ ಮಾತೇ ಬರಲಿಲ್ಲ. ಮೂಕಾಗಿತ್ತು ಹುಡುಗ ಮೂಕಾಗಿತ್ತು ರೀ, ಅದು ಮಾತಾಡಲಿಲ್ಲ. ತಂದೆ ತಾಯಿ ಅಂದರು. ತಾಯಿಗಂತೂ ಭಾಳ ದುಃಖ ಆಯ್ತು. 3 ವರ್ಷದ್ದಾತು, 4 ವರ್ಷದ್ದಾತು, ಮೂಕ ಆತ, ಮಾತೇ ಬರಲಿಲ್ಲ ಅದಕ್ಕೆ. ಯಪ್ಪ ಗುರುವೇ ರೇವಣ ಸಿದ್ಧ ಮಲ್ಲಯ್ಯ ಮಗನ ಕೊಟ್ಟಿ, ಆದ್ರೆ ಇದು ಮಾತಾಡುವಲ್ದು, ಮೂಕಾಗಿ ಬಿಡ್ತೀವಿ. ಇಂಥ ಹುಚ್ಚ ಮಗ, ಮೂಕ ಮಗನ ಇದ್ರ ಗತಿ ಏನಿದು? ಅದಕ್ಕೇನಪ್ಪ ಅಂತಂದ್ರೆ, ಈ ಮೂಕ ಮಗ ನನಗೇನು ಬೇಡ, ಮಾತಾಡಂಗೆ ಮಾಡಿ ನನ್ನ ಮಗನಂತ ಪರಿಯಾಗಿ ಬೇಡ್ಕೊಂತಿದ್ಲು. ಹುಡುಗ ಮಾತಾಡಲಿಲ್ಲ ನೋಡ್ರಿ. 5 ವರ್ಷದ್ದಾತು, 6 ವರ್ಷದ್ದಾತು, ಯಥಾ ಪ್ರಕಾರ ಮಬ್ಬಿತ್ತು ಹುಡುಗ. ಆ ಹೊರಗೆ ದನ ಅಂದ್ರೆ ಭಾಳ ಪ್ರೇಮ, ಹೊಲ ಅಂದ್ರೆ ಭಾಳ ಪ್ರೇಮ. ಹೊಲಕ್ಕೆ ಹೋಗ್ತಿತ್ತು, ದನ ಮೇಸೋರು ಏನಾರು ಆಗ್ಬಿಡಂತ ಕಳಿಸ್ತಿದ್ರು. 8 ವರ್ಷದವಾಗಿದ್ದ ಒಂದಿನ ಹೊಲಕ್ಕೆ ಹೋಗ್ಯಾನ ನೋಡಿ ಹುಡುಗ. ತಾಯಿ ತಂದಿಗೆ ಅದ ಚಿಂತಿ, ಮಾತಾಡಲಿಲ್ಲ, ಮೂಕಿದ್ದ ಹುಡುಗ. ಅದಕ್ಕೆ ಹಾಡ್ತಿರ್ತಾರಲ್ಲ ನಮ್ಮ ಗವಾಯಿಗಳು, ಏನಂದ್ರೆ ಮೂಕನಾಗಬೇಕು ಜಗದೊಳು ಜ್ವಾಕೆ ಆಗಿರಬೇಕು. ಸಿದ್ಧರಾಮ ಯಾಕೆ ಮಾತಾಡಿಲ್ಲ ಅಂದ್ರೆ, ಅವನ್ನ ಮಾತಾಡ್ಸೋರು ಇನ್ನೂ ಯಾರೂ ಬಂದಿದ್ದಿಲ್ಲ, ಅದಕ್ಕೆ ಮೂಕಾಗಿತ್ತು ಅದು ಕೂಸ. ಹಾಡ್ರಿ. ಬಾಲಕನಾಗಿರ್ತಕ್ಕಂಥ ಸಿದ್ಧರಾಮ 8 ವರ್ಷದ ಹುಡುಗ ಆಗೈತ್ರಿ. ಮೂಕ್ ಹುಡುಗ, ಮಾತ ಇಲ್ಲ. ದನ ಕಾಯಕ್ಕೆ ಕಳ್ಸ್ಯಾರ. ಆ ವರ್ಷ ಸುಗ್ಗಿ ಕಾಲ, ಬೆಳೆಸಾಗ್ಯಾವ ಹೊಲ್ದಾಗ, ಕಂಡಾಪಟ್ಟಿ ಬೆಳೆಸಾಗಿದ್ವು ಅಂತ. ಮಡ್ಡಿ ಬಗಲಾಗ ಹೊಲ ಇತ್ತು, ಗುಡ್ಡ, ಅಲ್ಲಿಂದ ಮುಂದೆಲ್ಲ ಗುಡ್ಡ. ಊರು ಬಿಟ್ಟು 2-3 ಕಿಲೋಮೀಟ್ರ್ ದೂರ ಆಕಳು ದನ ಕಾಯರು ಕೂಡಿ ಹುಡುಗ ದಿನ ಹೊಕ್ಕಿತ್ತು. ಅವತ್ತು ಹೋಗ್ಯಾನ. ಹೊಲದಾಗ ಮೆಂಚಿಗೆ ಹಾಕಿದ್ರು. ಅವು ಆಗಿನ ಕಾಲದಾಗ ಸ್ವಲ್ಪ ಏನಪ್ಪ ಅಂದ್ರೆ ಎತ್ತರಕ್ಕೆ ನೋಡ್ಬೇಕಂತ ಹಾಕಿರ್ತಾರಲ್ಲ, ಏನಂತೀರ ಅದಕ್ಕೆ? ಮೆಂಚಿಗೆ. ಎತ್ತರಂದು ಒಂದು ಕಟ್ಟಿಗೆ ಹಾಕಿ ಮಾಡಿರ್ತೀರಿ, ಒಂದು ಮೆಟ್ಟು ಮಾಡಿರ್ತಾರಲ್ಲ ಹೊಲದಾಗ. ಆ ಗುಬ್ಬಿ ಕಾಗಿ ಏನರ ದನ ಕರ ಬಂದ್ರೆ ಕಾಣ್ತಾವಂತ ಮ್ಯಾಲೆ ನಿಂತು ನೋಡ್ತಿರ್ತಾರೆ. ಭರ್ತಿ ಏನೋ ಜೋಳದ ಬೆಳೆಸಾಗಿದ್ದು, ನವಣಿ ಬೆಳೆಸಾಗಿದ್ದು, ಸಜ್ಜಿಗೆ ಬೆಳೆಸಾಗಿದ್ದು, ಹಾಲುಗಾಳು ಹಸಿರುಗಾಳು ತುಂಬಿಟ್ಟಿದ್ವು ಎಲ್ಲ. ಭರ್ತಿ ಹೊಲ ಇತ್ತು, ಮ್ಯಾಲೆ ನೋಡ್ಕೊಂತ ನಿಂತಿದ್ದೀವ. ಮೆಂಚಿಗೆ ಮೇಲೆ ಕುತ್ಕೊಂಡು ನೋಡ್ಕೊಂತ ನಿಂತಿದ್ದ. ಹೊತ್ತು ಮುಣಗಕ್ಕೆ ಬಂದತ್ತ. ಸೂರ್ಯನ ಕಿರಣ ಬಿದ್ದುಬಿಟ್ಟಿದ್ದು, ಬಂಗಾರ ತೆನಿ ಕಂಡಂಗೆ ಕಾಣ್ತಿದ್ವು ಎಲ್ಲ.
ಬಂಗಾರ ತೆನಿ ಕಂಡಂಗೆ ಕಾಣ್ತಿದ್ದು. ಆಕಳ ಮೇಕೋ ಅಂತ ಮನೆ ಕಡೆ ಹೊಂಟಾವ. ಹಕ್ಕಿನೂ ಹೊತ್ತು ಮುಡ್ಗಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತೈತಿ. ಅವು ಕಾಳು ಕಡಿ ತಿಂದು ಆರಾಮ್ ಗೂಡು ಕಡೆ ಹೊಂಟಿದ್ವು. ಅಷ್ಟ್ರಾಗ ಹಿಂಗೆ ನೋಡ್ಕೊಂಡು ಕೂತಿದ್ನಲ್ಲ, ದನ ಕೈ ಹುಡ್ರು ಹೋಗ್ಬಿಟ್ಟವು ಮುಂದಕ್ಕೆ. ಇವ ಹಂಗೆ ನೋಡ್ಕೊಂತ ಮೈ ಮರ್ತಾನೆ. ಅಷ್ಟ್ರಾಗ ಒಂದು ಕಡೆ ಶಬ್ದ ಆತು ನೋಡ್ರಿ. ಓಂ ಓಂ ಟಪ್ ಟಪ್ ಟಪ್. ಯಾರೋ ಒಬ್ರು ಹೆಜ್ಜೆ ಹಾಕೊಂತ ಓಂಕಾರದ ಝೇಂಕಾರ ಮಾಡ್ಕೊಂತ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಮಹಾಮಂತ್ರವನ್ನ ಜಪ ಮಾಡ್ಕೊಂತ ಒಬ್ರು ಬರಕ್ಕೆ ಹತ್ತಿದ್ರು ನೋಡ್ರಿ. ಒಬ್ರು ಸ್ವಾಮಿಗಳು ಭಾಳ ಮಧುರ ಇತ್ತು ಅವ್ರ ಧ್ವನಿ. ಮಂತ್ರ ಭಾಳ ಚಂದ ಕೇಳ್ತಿತ್ತು. ನಿಶಬ್ದ ವಾತಾವರಣ, ಸಂಜೆ ವಾತಾವರಣ. ಹುಡುಗ ತೆಳಗೆ ದಡಗ್ನ ಅದೇನು ಮೆಟ್ಟಿತ್ತು ಅದರಿಂದ ಇಳಿದ್ಬಿಟ್ಟ. ಇಳಿದು ನೋಡಿದ ಬಂದ್ರೆ ಇವನ ಹತ್ರ ಬಂದ್ರವರು. ಉದ್ದಕ್ಕೆ ಇವನಿಗೆ ಅರಿವಿಲ್ಲದಂತೆ ನಮಸ್ಕಾರ. ಯಾವ ಬಾಲಕನಾಗಿರ್ತಕ್ಕಂಥ ಸಿದ್ಧರಾಮ ಗುರುಗಳಿಗೆ ನಮಸ್ಕಾರ ಮಾಡ್ತಕ್ಕಂಥವನಾಗ್ತಾ ಇದ್ದಾನೆ. ನಮಸ್ಕಾರ ಮಾಡಿದ ಕೂಡಲೇ ಗುರುಗಳು ಅವನಿಗೆ ಕೈ ಮುಟ್ಟಿ ಆಶೀರ್ವಾದ ಮಾಡಿದರು ನೋಡಿ. ಸಣ್ಣ ಹುಡುಗ ತಲೆ ಮೇಲೆ ಕೈ ಆಡಿಸಿದ್ರು, ಬೆನ್ನ ಮೇಲೆ ಕೈ ಆಡಿಸಿದ್ರು. ಹುಡುಗ ಎದ್ದು ನಿಂತ ಕೂಡಲೇ ಗುರುಗಳು ಮೂಕ್ ಹುಡುಗ ಅಲ್ಲಿವರೆಗೆ ಏನೂ ಮಾತಾಡೇ ಇಲ್ಲ, ಮೂಕ. ಪಾಪ ಗುರುಗಳು ಕೇಳ್ತಾರ ಏನಂತ, ತಮ್ಮ ಈ ಹೊಲ ನಿಮ್ದಾನ ಬೆಳೆಸಿ ಭಾಳ ಚಲೋ ಆಗ್ಯಾವ, ನಮಗೆ ಸ್ವಲ್ಪ ಹೊಟ್ಟೆ ಹಸ್ತದ, ಬೆಳೆಸಿ ಕೊಡ್ತೇನೋ ಅನ್ನಾಕು. ಎಂದೂ ಮಾತಾಡದೇ ಇರತಕ್ಕಂಥ ಸಿದ್ಧರಾಮ ದಡಗ್ನಂತ, ಯಪ್ಪ ಎಲ್ಲ ನಿಮ್ಮ ಆಶೀರ್ವಾದ, ಯಾರು ಬೇಡ ಅಂತಾರ, ಬರ್ರಿ ಕೂತ್ಕೊ ಬರ್ರಿ. ಹೆಗಲ ಮೇಲೆ ಒಂದು ವಸ್ತ್ರ ಇತ್ತು, ವಸ್ತ್ರ ತೆಗೆದು ಕೆಳಗೆ ಹಾಕಿದ. ಯಪ್ಪ ಕೂತ್ಕೊಳ್ರಿ, ಬೆಳೆಸಿ ಮುರಿದು ಕೊಡ್ತೀನಿ. ಆಯಿತು ಇರಲಪ್ಪ, ಬೆಳೆಸಿ ಮುರ್ಕೊಡು ಅಂತ. ನಿನ್ನ ಹೆಸರೇನು? ಯಪ್ಪ ಸಿದ್ಧರಾಮ್ ಅಂತ ಕರೀತಾರ. ನೋಡ್ರಿ, ಗುರುಗಳು ಮಾತಾಡಿಸಿದ ಕೂಡಲೇ ಮೂಕನಾದಂಥ ಹುಡುಗ ಮಾತಾಡೇ ಬಿಟ್ಟವ. ಆಗಿಂದಾಗ ಮಾತಾಡೇ ಬಿಟ್ಟ. ಬೆಳೆಸಿ ಮುರ್ಕೊಂಬಂದು ಕೊಟ್ಟ. ಕೈಯಾಗ ಮತ್ತೇನೈತಿ ತೊಗೊಂಡ್ರು, ತಿಂದರು. ಇಬ್ಬರು ಬಂದಿಟ್ಟು ಬೆಳೆಸಿ ತಿಂದ. ಹುಡುಗಂತಾನೆ ಹೊತ್ತು ಮುಣಗಕ್ಕೆ ಬಂತಾಗಲ್ಲ, ಹೊತ್ತು ಮುಣಿತು ಕತ್ಲಾಗಿದ್ದು ಇನ್ನೇನು. ಯಪ್ಪ ಮತ್ತು ಬರೇ ಬೆಳೆಸಿ ಏನು ಹೊಟ್ಟೆ ತುಂಬತ್ತಾ? ನಮ್ಮ ಮನೆಗೆ ಹೋಗೋಣ ನಡ್ರಿ, ನಮ್ಮವ್ಗೆ ಹೇಳಿ ನಿಮ್ಗೆ ಕಡುಬು ಮಾಡಿ ಉಣಿಸ್ತಾನೆ. ಅಥವಾ ನೀವೇನು ಬೇಡುತ್ತೀರಿ ಬೇಡಿದು ಅಡುಗೆ ಮಾಡಿ ಊಟ ಮಾಡಿಸ್ತಾನೆ. ನಮ್ಮ ಮನೆಗೆ ಬರ್ರಿ ಹೋಗೋಣ. ಇದು ಅರಣ್ಯ. ಇಲ್ಲೆಲ್ಲ ಇನ್ನು ರಾತ್ರಿ ಆದ್ರೆ ತಾಳು ಬರ್ತಾವ, ಕರಡಿ ಬರ್ತಾವ, ಹುಲಿ ಬರ್ತಾವ, ಗುಡ್ಡ ಐತಿ ಇಲ್ಲಿ ಮುಂದೆ. ಅದಕ್ಕೆ ಬೇಡ, ಮನೆಗೆ ಹೋಗಿಬಿಡಮು. ನಿಮಗೆ ಮತ್ತೆ ಅಡುಗೆ ಮಾಡಿ ನಮ್ಮವ್ಗೆ ಹೇಳಿ ನೀವೇನಂತೀರಿ, ಹೋಳಿಗೆ ಅಂದ್ರೆ ಹೋಳಿಗೆ, ಹುಗ್ಗಿ ಅಂದ್ರೆ ಹುಗ್ಗಿ, ಕಡುಬು ಅಂದ್ರೆ ಕಡುಬ, ರೊಟ್ಟಿ ಪಲ್ಯ ಅಂದ್ರೆ ರೊಟ್ಟಿ ಪಲ್ಯ, ನೀವೇನಂತೀರಿ ಅದನ್ನು ಊಟ ಮಾಡಿಸ್ತೀನಿ, ನಮ್ಮ ಮನೆಗೆ ಹೋಗೊಂಬರ್ರಿ ಅಂದವ. ಆವಾಗ ಗುರುಗಳು ಅಂತಾರ, ಇಲ್ಲಪ್ಪ ಮನೆಗೇನು ಊಟ ಬೇಕಾಗಿಲ್ಲ ನಮಗೆ, ಸ್ವಲ್ಪ ಏನು ವಿಶೇಷ ಏನು ಬೇಕಾಗಿಲ್ಲ. ಏನಪ್ಪ ಅನ್ನ ಮೊಸರು ಬುತ್ತಿ ತಂದ್ರೆ ಸಾಕು. ಅನ್ನ ಮೊಸರು ಅದು ಸಾಕು, ಇಲ್ಲಕ್ಕೆ ಅಂಬಲಿ ಆದರೂ ಸಾಕು. ಅಂಬಲಿಯರ ತೊಗೊಂಬರಲಿ, ಅನ್ನ ಮೊಸರು ಬುತ್ತಿ ಇಲ್ಲಿಗೆ ತಂದು ಕೊಡ್ಬೇಕು ನೋಡಿ. ನಮಗೆ ಇಲ್ಲಿಗೆ ತಂದು ಕೊಟ್ರೆ ನಾವು ಉಣ್ತಾನೆ. ಅವ ಅಂದ, ಮತ್ತು ಮನೆಗೆ ಹೋಗಿ ತೊಗೊಂಬ, ನಿಮ್ಮವ್ಗೆ ಹೇಳಿ, ನಾ ಇಲ್ಲೇ ಕುಂತಿರ್ತೇನೆ. ಯಪ್ಪ ಕತ್ಲಾಗತ್ತ, ಮನೆ ದೂರ ಐತಿ, ನಡ್ರಿ ಹೋಗಮ್ಮು. ನಿಮ್ಮನ್ನು ಒಬ್ಬರನ್ನೇ ಬಿಟ್ಟು ಹೆಂಗೆ ಹೋಗಲ್ಲ ನಾನು. ಇಲ್ಲ, ನೀ ಏನು ಚಿಂತೆ ಮಾಡಬೇಡ. ಸಿದ್ಧರಾಮನಿಗೆ ಅವರನ್ನು ಬಿಟ್ಟು ಹೋಗಕ್ಕೆ ಮನಸ್ಸಿಲ್ಲ, ಅವರು ಬರಕ್ಕೆ ತಯಾರಿಲ್ಲ. ಅವಾಗ ಕೊನೆಗೆ ಕೇಳ್ದ, ಯಪ್ಪ ಮತ್ತು ನಿಮ್ಮ ಹೆಸರು ಏನು? ಹೆಸರು ಇರ್ಬೇಕಲ್ಲ. ಯಪ್ಪ ನಿಮಗೇನಂತ ಕರೀತಾರ, ನಿಮ್ಮ ಹೆಸರು ಏನು? ಅವಾಗ ನನ್ನ ಹೆಸರು ಮಲ್ಲಯ್ಯ ಅಂತ. ನನ್ನ ಹೆಸರು ಮಲ್ಲಯ್ಯ ಸ್ವಾಮಿ, ಮಲ್ಲಯ್ಯ. ಆಹಾ,
ಮಲ್ಲಯ್ಯ ಮಲ್ಲಯ್ಯ ಅಂದ್ಕೊಂಡ್ಲೆ ರೋಮಾಂಚ. ಹೋಗ್ಲಿ, ನಿಮ್ಮೂರು ಯಾವುದು? ಎಲ್ಲಿಂದ ಬಂದಿರಿ? ನಿಮ್ಮೂರು ಯಾವುದು? ತಮ್ಮ, ನಮ್ಮೂರು ಶ್ರೀಶೈಲ. ನನಗೆ ಲೋಕದಾಗ ಜನರು ಶ್ರೀಶೈಲದ ಮಲ್ಲಯ್ಯ ಅಂತ ಕರೀತಾರ, ಮಲ್ಲಿಕಾರ್ಜುನ ಅಂತ ಕರೀತಾರ, ಮತ್ತು ಅನೇಕ ಹೆಸರಿಂದ ಕರೀತಾರ. ಮಾಂತ ಮಲ್ಲಯ್ಯ ಅಂತ ಕರೀತಾರ, ಬೆಟ್ಟದ ಮಲ್ಲಯ್ಯ ಅಂತ ಕರೀತಾರ, ಶ್ರೀಶೈಲ ಮಲ್ಲಯ್ಯ ಅಂತ ಕರೀತಾರ. ಆಯ್ತಪ್ಪ, ಮತ್ತು ಇಲ್ಲಿಂದ ಬಿಟ್ಟು ಹೋಗಬಾರ್ದು, ನಾ ಹೋಗಿ ತರ್ತೀನಿ ಅಂತ ಹುಡುಗ ಹೊತ್ತು ಮುಣಿತಿರಿ ಓಡಿಕೆಂತ ಬಂದ ಮನೆಗೆ ಬರೋದ್ರಾಗ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಐತಿ. ಕಾತ್ಲಾಗಿ ಹೋಗಿ ತಾಸು ರಾತ್ರಿ ಆಗಿತ್ತು. ಇತ್ಲಾಗ ತಾಯಿಗೆ ತಂದೆಗೆ ಗಡಬಡ. ಹುಡುಗ ಮನೆಗೆ ಬಂದಿಲ್ಲ. ಕಾತ್ಲ ಮೂಕ್ ಹುಡುಗ ಏನು ಹುಲಿ ತಿಂತೋ ನಾಯಿ ಕಡಿತೋ, ಈ ದನ ಕಾಯರು ದನ ಹೋಗಿಬಿಟ್ಟಾರ ಮನೆಗೆ. ಯಾರೂ ಇಲ್ಲ. ಏನು ಮಾಡಬೇಕು? ಮಕ್ಕಳಿಗೆ ಹೇಳ್ತಾರ, ತಮ್ಮ ನಿಮ್ಮ ತಮ್ಮನ ನೋಡ್ಬೇಡ್ರಿ ಅಪ್ಪ, ಏನರ ಬೆಳಕು ಹಚ್ಕೊಂಡು ಹೋಗ್ರಿ ಹೊಲಕ್ಕೆ. ಆ ಹುಡುಗ ಅಲ್ಲೇ ಕುಂತೇನದು, ಏನಾತ ಏನು ಸುದ್ದಿ ಅಂತ ಇವ್ರು ಯಜವಾಡೋದು ಕುಂತಾಗ ಈ ಹುಡುಗ ಅಷ್ಟ್ರಾಗ ಬೀದಿತ್ತಂತ ಉದ್ದಂದು ಬರ್ತಿದ್ನಲ್ಲ, ಬೆರ್ರನ ಓಡಿ ಬರ್ತಿದ್ದ. ತಾಯಿ ನೋಡಿದ್ಲು, ಅಷ್ಟು ದೂರ ಬರ್ತಿದ್ನಲ್ಲ. ಅಯ್ಯೇ ಬಂದ ನನ್ನ ಮಗ, ಓಡಿ ಬಂದ. ಏನು ನಾಯಿ ಬೆನ್ನು ಹತ್ತೇವ, ಏನು ಸುದ್ದಿ, ಏನಾಗೈತೆ ಅನ್ಬಿಡು, ಇಂಥ ಪರಿ ಓಡಿ ಬಂದ ಅಂತ ಎದಿ ಡಬ್ಬಂತ ಮುದುಕಿದು. ತಮ್ಮ ತಮ್ಮ ಸಿದ್ದರಾಮ, ಮೆಲ್ಕ ಮೆಲ್ಕ ಮೆಲ್ಕ, ಬಿದ್ದಿಗಿ ಬಿದ್ದಿಗಿ, ಮೆಲ್ಕ ಮೆಲ್ಕ. ಹುಡುಗ ಬೆರ್ರನೆ ಬಿರುಗಾಳಿಗತ್ತೆ ಓಡಿ ಬಂದವನ ತಾಯಿಗೆ ತೆಕ್ಕಿ ಬಿಡೋದು ನೋಡ್ರಿ, ತೆಕ್ಕಿ ಬಿಡೋದ ತಾಯಿಗೆ ತೆಕ್ಕಿ ಬಿಡೋದ, ತೆಕ್ಕಿ ಬಿಡೋದು. ಹಿಂಗೆ ತಾಯಿ ಮುಖ ನೋಡಂತಾನ. ಎಂದೂ ಮಾತಾಡದೇ ಇರ್ತಕ್ಕಂಥ ಮೂಕ್ ಮಗ, ಅಮ್ಮ ನನಗೆ ದೌಡು ಅನ್ನ ಮೊಸರು ಬುತ್ತಿ ಕಟ್ಟಿಕೊಡು. ಇಲ್ಲಕ್ಕಂದ್ರೆ ದೌಡು ಅಂಬಲಿದ್ರೆ ಅಂಬಲಿ ಬುತ್ತಿ ಕಟ್ಟಿಕೊಡು, ಅನ್ನ ಮೊಸರು ಬುತ್ತಿದ್ರೆ ಅನ್ನ ಮೊಸರು ಕಟ್ಟಿಕೊಡು. ದೌಡು ಕೊಡ್ಬೇಕು. ಯಾಕಯ್ಯಪ್ಪ? ಅಲ್ಲೊಬ್ಬರು ನಮ್ಮ ಹೊಲ್ದಾಗ ಒಬ್ಬರು ಸ್ವಾಮಿಯರು ಬಂದಾರ, ಮನೆಗೆ ಕರೆದ್ರೆ ಬರಲಿಲ್ಲ, ಮತ್ತು ಅವ್ರಿಗೆ ನಾನು ಬುತ್ತಿ ತಂದು ಕೊಟ್ಟು ಉಣಿಸ್ತೀನಿ ಅಂತ ಹೇಳೀನಿ, ಅದಕ್ಕೆ ಕೊಡ್ಬೇಕು ನೀನು. ತಾಯಿ ಅಂದ್ಲು ಕತ್ತಲ್ದಾಗ ಇಲ್ಲ ನೀ ಏನು ಚಿಂತೆ ಮಾಡಬೇಡ, ಕೊಡು. ತಾಯಿ ಅಂದ್ಲು, ಎಂದೂ ಮಾತಾಡದೇ ಇರ್ತಕ್ಕಂಥ ಮಗ ಮಾತಾಡೇನಂದ್ರೆ ಯಾರೋ ಮಹಾತ್ಮರ ಬಂದಾರ, ಅವರ ಆಶೀರ್ವಾದದಿಂದ ಮಾತು ಬಂದವ. ನಾ ಕೊಡಲಿಲ್ಲ ಅಂದ್ರೆ ಮೂಕಾಗ ಪೈಕಿ ಮಾತು ಹೊಳ್ಳಿ ಶಾಪ ತಟ್ಟ ಪೈಕಿ ನನಗಂತ ತಿಳ್ಕೊಂಡು ದಡಗ್ಗಿನ ಮನೆಗೆ ಅನ್ನ ಮೊಸರು ಉಪ್ಪಿನಕಾಯಿ ಎಲ್ಲ ಹಾಕಿ ಕಲಿಸಿ ಬುತ್ತಿ ಕಟ್ಟಿಕೊಟ್ಲು. ಹಿಂಗೆ ಕಟ್ಟಿ ಕೊಡೋದ ತಡ ತೊಗೊಂಡು ಓಡೋಗ್ಬಿಟ್ಟು ನೋಡ್ರಿ ಹುಡುಗ. ಹೊಲಕ್ಕೆ ಬಂದ, ಓಡೋಡ್ತಾ ಬಂದಾನ. ರಾತ್ರಿ 9 ಗಂಟೆ ಆಗೈತಿ. ಮುಂದೆ ಅಮಾಸಿ ಕತ್ಲ, ಚಿಕ್ಕಿ ಹೊಲ್ದಾಗ ಚಿಕ್ಕಿ ಬಿದ್ದಾವ. ರಾತ್ರಿ ಮತ್ತು ಅಪರಾತ್ರಿ ಅರಣ್ಯದಾಗ ಮತ್ತು ಅವು ಕ್ರೂರ ಪ್ರಾಣಿಗಳು ಒದರ್ತಾವ. ಬೂ ನರಿ ಕೂಗ್ತಿದ್ವು ಹಂಗೆ, ಅಲ್ಲೆಲ್ಲೇ ನರಿ ಒದರ್ತಿದ್ದು, ಏನೇನೋ ಪಾಳುಗಳಿದ್ದು, ಎಲ್ಲೇನು ಮಾಡ್ತಿದ್ವು. ಅದ್ರ ಕಬರಿಲ್ಲಿ ಹೋಗ. ಸೀದಾ ಬಂದ ಆ ಜಗಕ್ಕೆ ಬಂದು ಕುಂತ, ನೋಡ್ತಾನ ಎಲ್ಲದಾನ ಸ್ವಾಮಿ ಇದೇ ಇಲ್ಲ. ಶ್ರೀಶೈಲದ ಮಲ್ಲಿಕಾರ್ಜುನನೇ ಶಿವಯೋಗಿ ರೂಪ ತಾಳಿ ಬಂದು, ಸ್ವಾಮಿ ರೂಪ ತಾಳಿ ಬಂದು ಅವನಿಗೆ ಆಶೀರ್ವಾದ ಮಾಡಿ ಹೋಗಿಬಿಟ್ಟಾನ ಮಾಯಾಗಿ. ಮಲ್ಲಯ್ಯ ಮಾಯಾಗಿ ಹೋಗಿಬಿಟ್ಟಿದ್ದ. ಅವಾಗ ಆಕಿ ಅಂದ್ಲು, ಅವ ಅಂದ ಹುಡುಗ, ನಾ ಬರೋ ತಡಾತ ಏನು ಸುದ್ದೆ, ಮುತ್ತೆ ಇಲ್ಲ. ಕೆಳಗೆ ಒಂದು ತರಗ ನೀರು ಹರಿತಿದ್ದು, ಹಳ್ಳೆತ್ತು ನೀರು ಜಳ ಹರಿತಿದ್ದು. ಏನು ಮುಖಾಯಿಕ ತೊಗೊಳಕ್ಕೆ ಹೋಗ್ಯಾರೇನು ಅತ್ಲ ಏನು ನೋಡಿ ಬರ್ಬೇಕಂತ ಆ ಹಳ್ಳದ ಕಡೆ ಬಂದ ಓಡಿ. ಅಲ್ಲಿ ಇದ್ದಿಲ್ಲ. ಹೊಲದ 4 ಸುತ್ತ ಇದ್ದಿಲ್ಲ. ಮ್ಯಾಕ್ ನಿಂತ ಕೂಗಿದ, ಮಲ್ಲಯ್ಯ, ಓ ಮಲ್ಲಯ್ಯ, ಅನ್ನ ಮೊಸರು ಬುತ್ತಿ ತೊಗೊಂಬಂದಿನಿ, ಬಾ ಊಟ ಮಾಡ್ಬಾ ಮಲ್ಲಯ್ಯ. ಹುಡುಗ ಮಲ್ಲಯ್ಯ ಅಂತ ಇಷ್ಟು ಕರೆದ್ರಾಗ ನೋಡ್ರಿ, ಇಡೀ ಗುಡ್ಡಲ್ಲ ಪ್ರತಿಧ್ವನಿ ಮಲ್ಲಯ್ಯ 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 ಮಲ್ಲಯ್ಯ. ತರುಗಳಲ್ಲಿ ಮಲ್ಲಯ್ಯ, ಗಿರಿಗಳಲ್ಲಿ ಮಲ್ಲಯ್ಯ, ಗಹ್ವರಗಳಲ್ಲಿ ಮಲ್ಲಯ್ಯ, ಎಲ್ಲ ಕಡೆ ಏನಾಯ್ತು? ಮಲ್ಲಯ್ಯ 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 ಮಲ್ಲಯ್ಯ.
ಪ್ರಶಾಂತ ವಾತಾವರಣದಾಗ ಮಲೈನ ಕೂಗು ಕೇಳಕತ್ತಿ ನೋಡ್ರಿ ಎಲ್ಲ ಕಡೆ. ಅವಾಗ ತಾಸಾತು ಕಣ್ಣೀರು ದಳ 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 ಬಂದು, ಮಲಯ್ಯ ನನಗೆ ಬುತ್ತಿ ತಗೊಂಬ ಅಂಥೇಳಿ ಹಿಂಗೆ ಮಾಯ ಆಗೋದು ಒಳ್ಳೇದಲ್ಲ. ನಿನ್ನ ಬಿಟ್ಟು ನಾ ಇರ್ಲಾರೆ, ನೀನ ತಂದಿ, ನೀನ ತಾಯಿ, ನೀನ ಬಂದು ನನಗೆ ಮಾತು ಕೊಟ್ಟವು. ನೀನು ಹುಡುಕ್ಲಾರ್ದ ನಾ ಮನೆಗೆ ಹೋಗೋದಿಲ್ಲ ಅಂದ. ಆ ಬುತ್ತಿ ಅಲ್ಲೇ ಕೊಟ್ಟ ಹುಡುಕಿ ಅಂತ ಹೊಂಟ್ಬಿಟ್ಟು ನೋಡ್ರಿ ಗುಡ್ಡ ಬಿದ್ದು.